ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೇನೆ. ಸೊ ಇವತ್ತಿನ ರೆಸಿಪಿ ಏನಂದರೆ, ಬೊಂಡಾಸಲ್ಲಿ ಎರಡು ರೀತಿಯಲ್ಲಿ ನಾನು ಡಿಶ್ ಮಾಡ್ತಾಯಿದ್ದೇನೆ. ಸೊ ಅದು ಹೇಗೆ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ಕೇರಳ ಸ್ಟೈಲಲ್ಲಿ ಕೂದಲು ನಿರ್ಚದಂತ ಹೇಳ್ತೀವಿ, ಅಂದರೆ ಬೊಂಡಾಸ್ ಫಿಲ್ಲಿಂಗ್ ಒಳಗಡೆ ಮಸಾಲೆ ಫಿಲ್ಲಿಂಗ್ ಮಾಡಿ ಅದನ್ನು ಫ್ರೈ ಮಾಡ್ತು. ಸೊ ಅದು ಯಾವ ಥರ ಮಾಡಿದೆ ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ತೇನೆ. ತುಂಬಾ ಟೇಸ್ಟಿಯಾಗಿದೆ ಎರಡು ರೆಸಿಪಿ ಕೂಡ. ಅದಕ್ಕೋಸ್ಕರ ನಾನು ಮೊದಲಿಗೆ ಇಲ್ಲಿ ಮಸಾಲ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ಬೊಂಡಾಸ್ ಗಸಿ ಮಾಡಲಿಕ್ಕೆ. ಸೊ ಅದಕ್ಕೆ ನಾನು 15ರಷ್ಟು ಬಾಡಿಗೆ ಮೆಣಸು, 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಹುಣಸೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮೊದಲಿಗೆ ನೀರು ಹಾಕೋದೇ ಪೌಡ್ರ್ ಮಾಡಿ, ಬಾಡಿಗೆ ಮೆಣಸು ಉಂಟಲ್ವ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಆದ ನಂತರ ನಮಗೆ ಇದಕ್ಕೆ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವು ಹಾಕಿ ಈ ಥರ ಫೈನಾಗಿ ರುಬ್ಬಿಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿದೆ. ಇವಾಗ ನಾನು ಮೊದಲಿಗೆ ಬೊಂಡಾಸದ ಸ್ನ್ಯಾಕ್ ಮಾಡ್ತಾಯಿದ್ದೀನಿ, ಅಂದರೆ ಕೂದಲು ನಿರ್ಚದಂತ ಹೇಳಿದೆ ಅಲ್ವ, ಅದನ್ನು ಮಾಡ್ತಾಯಿದ್ದೇನೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೇನೆ, ಯಾಕೆಂದರೆ ನಂಗೆ ಅದರ ಟೇಸ್ಟ್ ಗೊತ್ತಿರಲಿಲ್ಲ, ಮೊದಲು ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ಹೊರಗಡೆ ಎಲ್ಲೂ ತಿನ್ನಲಿಲ್ಲ. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಆನಿಯನ್ ಸಣ್ಣದಾಗಿ ಕಟ್ ಮಾಡಿ, ಅರ್ಧದಷ್ಟು ಟೊಮೆಟೊವನ್ನು ಚೆನ್ನಾಗಿ ಕಟ್ ಮಾಡಿ ಫ್ರೈ ಮಾಡಿದೆ. ತುಂಬ ಫ್ರೈ ಆಗಬೇಕೇನಂತಿಲ್ಲ. ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ, 1 ಟೇಬಲ್ ಸ್ಪೂನಷ್ಟು ಧನ್ಯ ಹುಡಿ, ಮತ್ತು ನಾನು ಇವಾಗ ಪೇಸ್ಟ್ ಮಾಡಿಟ್ಟಲ್ಲ ಅದು ಬೇಕಂತ ಇಲ್ಲ, ಚಿಲ್ಲಿ ಪೌಡರ್ ಸಾಕಾಗ್ತದೆ. ನಾನು ಇದರಲ್ಲಿ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ದು, ಅದೊಂದು 2 ಟೇಬಲ್ ಸ್ಪೂನಷ್ಟಾಗಿ ಚೆನ್ನಾಗಿ ಫ್ರೈ ಮಾಡಿ, ಆದ ನಂತರ ನಮಗೆ ಬೇಕಿದ್ದರೆ ಸ್ಪೈಸ್ ಪೌಡರ್ ಕೂಡ ಹಾಕ್ಬೋದು. ನಾನು ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದ ನಂತರ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಅದನ್ನು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಬೊಂಡಾಸ್ ಪೀಸ್ ಉಂಟಲ್ವ ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಯಿತು, ಅದನ್ನು ಕಟ್ ಮಾಡಿ ಚೆಂದ ಫ್ರೈ ಮಾಡಬೇಕು, ಅದು ಬೇಯಬೇಕು ಅದರಲ್ಲೇ. ಸೊ ಹಾಗಾಗಿ ಮತ್ತು ಫೈನಲ್ಗೆ ಕೊರಿಯಂಡರ್ ಲೀವ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡಿದರೆ ಇದು ಇವಾಗ ನಮ್ಮ ಫಿಲ್ಲಿಂಗ್ ಇಲ್ಲಿ ರೆಡಿ ಆಯಿತು. ಸೊ ಬೊಂಡಾಸನ್ನು ನಾವು ಈ ಥರ ಕಟ್ ಮಾಡಬೇಕು ಫಿಲ್ಲಿಂಗ್ ಮಾಡಲಿಕ್ಕೆ. ಮೇಲೆದು ಮಾತ್ರ ತೆಗೆದು ಹೊರಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಎಂತ ಮಾಡಬೇಕು, ನಾವು ಅದಕ್ಕೆ ಈ ಥರ ಫಿಲ್ ಮಾಡಬೇಕು. ಅದು ಹೊಟ್ಟೆ ಫುಲ್ ತುಂಬಬೇಕು ಅದರ ಬೊಂಡಾಸಿದ್ದು. ಸೊ ಈ ಥರ ಫಿಲ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮಾಡಬೇಕಂತ. ತುಂಬ ಜಾಸ್ತಿ ಮಾಡಿದರೆ ಅದು ಹೊರಗಡೆ ಬರ್ತದೆ ಸ್ಟೀಮ್ ಮಾಡುವಾಗ. ಸೊ ಅಷ್ಟೇನು ಬೇಡ, ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟು ಸಾಕು. ಸ್ವಲ್ಪ ಗ್ಯಾಪ್ ಇರಬೇಕು. ಅದ ನಂತರ ಇದಕ್ಕೆ ಅದ್ರ ಕಾಲು ಬರ್ತದೆ, ಬೇಕಿದ್ರೆ ಅದನ್ನು ಕೂಡ ಫಿಕ್ಸ್ ಮಾಡ್ಬೋದು, ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ, ಒಂಥರ ಆಯಿತು. ಸೊ ಅದಕ್ಕಾಗಿ ನಾನಿಲ್ಲಿ ಟೂತ್ ಪಿಕ್ಕಲ್ಲಿ ಅದನ್ನು ಕವರ್ ಮಾಡ್ತಾ ಇದ್ದೀನಿ, ಈ ಥರ ನೋಡಿದ್ರಲ್ವ. ಸೊ ಬಾಕಿ ಇದ್ದದನ್ನು ಕೂಡ ಇದೇ ಥರ ಫಿಲ್ಲಿಂಗ್ ಮಾಡಿ. ತುಂಬ ಚೆನ್ನಾಗಿ ಆಗಿತ್ತು, ತುಂಬ ಟೇಸ್ಟಿ ಕೂಡ ಆಗಿತ್ತು. ನಾನು ಮೊದಲು ಇದು ಟ್ರೈ ಮಾಡ್ತಾ ಇರೋದು, ಸೊ ಆವಾಗ ಫಿಶ್ ಅಲ್ವಾ ಹೇಗಿರ್ಬೋದು ಅಂತ ಆಯಿತು, ಬಟ್ ಇದು ತುಂಬಾ ಟೇಸ್ಟಿಯಾಗಿದೆ. ಇದು ಕೇರಳದಲ್ಲಿ ಜಾಸ್ತಿ ಮಾಡೋದು ಇದನ್ನು. ನಂಗೆ ಕೇರಳದಲ್ಲಿ ತುಂಬ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ನಂಗೆ ಅದು ಟೇಸ್ಟ್ ಗೊತ್ತಿಲ್ಲ. ಹೊರಗಡೆ ಎಲ್ಲಿ ತಿನ್ನಲಿಲ್ಲ ನಾನು ಔಟ್ಸೈಡು. ನಾನು ಇವಾಗ ಮನೆಯಲ್ಲೇ ಮಾಡಿ ತಿಂತಾಯಿದ್ದೆ, ಬಟ್ ಮನೇಲಿ ಮಾಡಿ ತುಂಬಾ ಟೇಸ್ಟ್ ಇದೆ. ಹೊರಗಡೆ ನಾವು ಟ್ರೈ ಮಾಡಬೇಕು ಹೇಗಿದೆ ಅಂತ. ಮತ್ತು ಇದನ್ನು ನಾವು ಸ್ಟೀಮರ್ ಇರ್ತದಲ್ವ, ಇಡ್ಲಿ ಕುಕ್ಕರ್ ಈ ಥರ, ಅದರಲ್ಲಿ ನಾವು ಒಂದು 15 ಮಿನಿಟ್ ಇದನ್ನು ಸ್ಟೀಮ್ ಮಾಡಬೇಕು. ಕಡಿಮೆ ಅಂದರೆ 15 ಮಿನಿಟು ಹೈ ಫ್ಲೇಮಲ್ಲಿ ಇಟ್ಟು ನೀವು ಸ್ಟೀಮ್ ಮಾಡಬೇಕು. ಇವಾಗ ಸ್ಟೀಮ್ ಆಗಿ ಬಂತು, ಅದನ್ನು ತೆಗಿತಾ ಇದ್ದೀನಿ. ಆದ ನಂತರ ನಾವು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಒಂದು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ಬೊಂಡಾಸ್ ಉಂಟಲ್ವ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದನ್ನು. ಮತ್ತೇನೆಂದರೆ ನಾವು ಕವರ್ ಮಾಡಬೇಕು, ಅದು ಹಾರ್ತದೆ ಈ ಥರ ಫ್ರೈ ಮಾಡುವಾಗ. ತುಂಬ ನಾವು ಕೇರ್ಫುಲ್ಲಾಗಿ ಮಾಡಬೇಕು. ಮತ್ತು ಅದನ್ನು ಕವರ್ ಮಾಡಿ ಕ್ಲೋಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಬೇಕು. ಇವಾಗ ನಾನು ಲೋ ಫ್ಲೇಮಲ್ಲಿಟ್ಟು ಎರಡೂ ಕಡೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಹೈ ಫ್ಲೇಮಲ್ಲಿ ಇಡುವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು 2 ಮಿನಿಟ್ ಮಾಡಿದರೆ ಸಾಕು, 2 to 5 ಮಿನಿಟ್ ಬೇಗ ಆಗ್ತದೆ. ತುಂಬಾ ಚೆನ್ನಾಗಿತ್ತು, ಇದು ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು, ಬಟ್ ನನಗೆ ಔಟ್ಸೈಡ್ ಟೇಸ್ಟ್ ಹೇಗೆ ಅಂತ ಗೊತ್ತಿಲ್ಲ, ನಾನು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಎರಡೂ ಸೈಡಲ್ಲಿ ಫ್ರೈ ಮಾಡಿದ ನಂತರ ಪ್ಲೇಟಿಗೆ ತೆಗಿತಾ ಇದ್ದೇನೆ. ನಾನು ಟೀ ಕಾಫಿ ಜೊತೆ ತೆಗಿತಾರೆ, ಬಟ್ ನಾನು ಟೀ ಕಾಫಿ ನನಗೆ ಫಿಶ್ ಜೊತೆ ತಿನ್ನಲಿಕ್ಕೆ ಯಾವಾಗಲೂ ಇಷ್ಟ ಆಗಲ್ಲ. ಸೊ ನಾವು ಇದೇ ಥರ ಸ್ನ್ಯಾಕ್ಸ್ ಆಗಿ ತಿಂದು ನೋಡಿದ್ವಿ, ಬಟ್ ಚೆನ್ನಾಗಿದೆ. ಸೊ ಇವಾಗ ನಮ್ಮ ಬೊಂಡಾಸ್ ಫಿಲ್ಲಿಂಗ್ ಇದ್ದು ಕೂದಲು ನಿರ್ಚೋದುಂಟಲ್ವ ಅದು ರೆಡಿ ಆಯಿತು. ಇವಾಗ ನಾನು ಬೊಂಡಾಸ್ ಗಸಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನು 1 ಈರುಳ್ಳಿ, 2 ಟೊಮೆಟೊ,
3 ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಬ್ಬಿಟ್ಟ ಮಸಾಲೆ ಉಂಟಲ್ಲ ಅದನ್ನು ಹಾಕಿ ಅದಕ್ಕೆ ನಾವು ಎಷ್ಟು ನೀರು ಬೇಕು ಆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಚೆಂದ ಕುದಿದ ನಂತರ ಕ್ಲೀನ್ ಮಾಡಿಟ್ಟ ಬಂಡಸ್ ಉಂಟಲ್ವ ಅದನ್ನು ನಾವು ಈ ಮಸಾಲೆಗೆ ಹಾಕಬೇಕು. ಹಾಗೆ ಚೆನ್ನಾಗಿ ಬೇಯಿಸಿ ಬಿಡಬೇಕು. ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗ್ತದೆ. ಬೆಂದರೂ ಕೂಡ ಅದೊಂಥರ ಹಾರ್ಡ್ ಥರ ಸಾಫ್ಟಾಗಿ ಏನಿರಲ್ಲ ಬಂಡಸ್ ಮೀನಂದರೆ. ಇವಾಗ ಇಲ್ಲಿ ಮಂಗಳೂರಲ್ಲಿ ಬಂಡಸ್ ಫಿಶ್ ತುಂಬಾ ಸಿಗ್ತಾ ಉಂಟು. ತುಂಬಾ ಚೆನ್ನಾಗಿ ಕೂಡ ಆಗ್ತದೆ. ನನ್ನ ಫೇವ್ರೆಟ್ ಈ ಫಿಶ್. ಅದ ನಂತರ ಎಲ್ಲ ಆದಮೇಲೆ ಇದೇ ಥರ ನಿಮಗೆ ಸರ್ವ್ ಮಾಡ್ಬೋದು. ನಾನಿಲ್ಲಿ ಸುಕ್ಕ ಥರ ಮಾಡ್ತಾಯಿದ್ದೇನೆ. ಅದಕ್ಕಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಾಯ್ಲ್ ಆಗಲಿ, ಸ್ವಲ್ಪ ಬೇಯಬೇಕಿದು. ಮತ್ತು ಫೈನಲ್ಗೆ ನಾವು ಕೊರಿಯಂಡರ್ ಲೀಫ್ ಹಾಕಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು. ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಗೈಸ್. ನಿಮ್ಮ ಕಡೆ ಬಂಡಾಸ್ ಮೀನು ಸಿಕ್ಕಿದರೆ ಈ 2 ರೆಸಿಪಿಯನ್ನು ಮಾಡಲಿಕ್ಕೆ ಮರಿಬೇಡಿ. ತುಂಬಾ ಚೆನ್ನಾಗಿದೆ 2 ರೆಸಿಪಿ ಕೂಡ. ನೀವು ಕೂಡ ಟ್ರೈ ಮಾಡಲೇಬೇಕಿದು, ಅಷ್ಟು ಚೆನ್ನಾಗಿದೆ. ಇವತ್ತಿನ ನನ್ನ 2 ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಹಾಗೆಯೇ ಕಮೆಂಟ್ ಲೈಕ್ ಹಾಕಲಿಕ್ಕೂ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಎಲ್ಲ ರೆಸಿಪಿಯಾಗಿ ನಿಮ್ಮನ್ನು ಸಿಗುವವರೆಗೂ ಬಾಯ್, ಟೇಕ್ ಕೇರ್.